ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಂಚಿನಾಳ ಎಸ್ಎ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಶಾಲಾ ಕೊಠಡಿಗಳು ಅದರ ಮೇಲ್ಛಾವಣಿ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂತು ಎಂದರೆ ಸಾಕು, ಒಡೆದ ಹಂಚಿನಿಂದ ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ಈ ಶಾಲೆ ಮಳೆಯಿಂದ ಸೋರುತ್ತಿದ್ದರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಾಯಕಲ್ಪ ಒದಗಿಸಲು ಮುಂದಾಗಿಲ್ಲ. ದುರಂತ ಎಂದರೆ ಮಳೆ ಬಂದರೆ ತರಗತಿಗಳಲ್ಲಿ ಪಾಠ ನಡೆಯುವುದಿಲ್ಲ. ಕೆಲ ದಿನಗಳು ತಾತ್ಕಾಲಿಕವಾಗಿ ರಜೆ ಘೋಷಿಸಿದ್ದು, ಕೊಠಡಿಗಳಲ್ಲಿ ಮಳೆ ಬಂದು ನೀರು ಸೋರಲು ಆರಂಭವಾದರೆ ಮಕ್ಕಳು ನಿಂತುಕೊಂಡು ಪಾಠವನ್ನ ಕೇಳಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವೇ ಬೇರೆ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದ್ದು, ಶಾಲೆ ದುರಸ್ತಿ ಮಾಡಿಸಿ ಕೊಡುವಂತೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಣ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ವಿಜಯಪುರ. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜೇವರ್ಗಿ ತಾಲೂಕು ಹಂಚಿನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಷ್ಟು ಕ್ಲಾಸ್ಗಳು ಸೋರುತ್ತಿದ್ದಾವೆ. ಯಾವಾಗ ಬೀಳ್ತವೆ ಗೊತ್ತಿಲ್ಲ. ನಾವು 1 ರಜಾ ಕೊಟ್ಟಿದ್ದಾರೆ. 5, 6, 4, 7 ಹೊರಗಡೆ ಕೂತು ಓದುತ್ತಿದ್ದೇವೆ. ಈ ಸದ್ದ ಇಲ್ಲಿ ಇರ್ತಕ್ಕಂಥ ನಿಮ್ಮ ಕೋನಗಳ ಸ್ಥಿತಿ ಯಾವ ಥರ ಇದೆಯಮ್ಮ? ಇಲ್ಲಿ ಬೀಳೋ ಸ್ಥಿತಿಯಲ್ಲಿ ಈ ಕ್ಲಾಸ್ಗಳೆಲ್ಲ ಬೀಳೋ ಸ್ಥಿತಿಯಲ್ಲಿದ್ದಾವೆ. ಅಂದ್ರೆ ಎಷ್ಟು ದಿನ ಆಯ್ತಮ್ಮ ಈ ಥರ ತೊಂದರೆಯಾಗಿ? ಸುಮಾರು 3 ವರ್ಷಗಳಿಂದ ಈ ಥರ ನಡೀತಾ ಇದೆ. ಅಂದ್ರೆ ಈ ವರ್ಷನಲ್ಲಿ ಎಷ್ಟು ದಿನ ನೀವು ಈ ಥರ ಇಲ್ಲಿ ಹೊರಗಡೆ ಕೂತ್ ಪಾಠ ಕಲಿತಾ ಇದ್ದೀರಾ ಅಂತ? ಒಂದು ವಾರ ಆಗಿರ್ಬೋದು. 1 ವಾರ ಹೊರಗಡೆ ಕೂತು ಓದುತ್ತಿದ್ದೇವೆ. ಶಾಲೆ ತುಂಬಾ ಸೋರುತ್ತಿದೆ. ಇವತ್ತು ನಾಳೆ ಅನ್ನೋಷ್ಟರಲ್ಲಿ ಬೀಳೋ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಅಮ್ಮ, ನೀವು ಎಲ್ಲ ಕೂತು ಹೊರಗಡೆ ಕೂತು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಯಾರಾದರೂ ಮೇಲಧಿಕಾರಿಗಳು ಬಂದಿದ್ರಾ ಇಲ್ಲಿ? ಇಲ್ಲ, ಬಂದಿದ್ದಿಲ್ಲ. ಅಂತ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಸುಲೇಖನ್ ಹಂಚಿನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಚಿನಾಳ ಎಸ್ಎ 1ರಿಂದ 3ನೇ ತರಗತಿ ಶಾಲೆ ಕಟ್ಟಡ ದುರಸ್ತಾಗಿಲ್ಲ. ಅದಕ್ಕೆ ಶಾಲೆಗಳು ಎಲ್ಲ ಸೋರ್ತಾ ಇದ್ದಾವೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಬಯಲಿನಲ್ಲಿ ಕುಳಿತುಕೊಂಡಿದ್ದಾರೆ. ಡಾಕ್ಟರ್ ಅಜಿತ್ ಸಿಂಗ್ ಸಾಬ್ರು ಅವರು ನೆರವೇರಿಸಿಕೊಂಡು ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಹೀಗಾಗಿ ನಿಲ್ಕೋಣಿ ಗ್ರಾಮದಿಂದ ಬರುವ ಎಲ್ಲ ಮಕ್ಕಳಿಗೆ ರಸ್ತೆ ಸರಿಯಾಗಿಲ್ಲ. ಅದರಿಂದಾಗಿ ರಸ್ತೆ ಸುರಕ್ಷಿತಗೊಳಿಸಬೇಕು. ಹೀಗಾಗಿ ಶಾಲಾ ವಾತಾವರಣದಲ್ಲಿ ಕಸ ಕಡ್ಡಿ ಭಾಳ ಬೀಳ್ತಾ ಇದೆ. ಅದಕ್ಕಾಗಿ ಎಲ್ಲ ಸ್ವಚ್ಛಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ನಾನು ರಮೇಶ್ ಸೋಲಾಪುರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಚಿನಾಳ ಎಸ್ಎ ಶಾಲೆಯ ಬಡ್ತಿ ಮುಖ್ಯಸ್ಥರಾಗಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ 9 ಕೋಣೆಗಳು, ಆ ಕೋಣೆಗಳಲ್ಲಿ 4 ಕೋಣೆಗಳು ಹಳೆವಾಗಿವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಟ್ತಕ್ಕಂಥ 4 ರೂಮ್ಗಳು ಹೇಗಿವೆಯಪ್ಪ ಅಂತಂದ್ರೆ, ಈಗಾಗಲೇ ಕಟ್ತಕ್ಕಂಥ ರೂಮ್ಗಳು ಏನಂತವಪ್ಪ ಅಂತಂದ್ರೆ, ಮಕ್ಕಳಿಗೆ ಹೆಂಗದವಪ್ಪ ಅಂತಂದ್ರೆ, ಮಳೆಗಾಲ ಬಂತಪ್ಪ ಅಂತಂದ್ರೆ ನಮ್ಮ ತರಗತಿಗಳೇ ಬಂದಾತವು. ಇಲಾಖೆಯ ಆದೇಶದಂತೆ ನಮ್ಮಲ್ಲಿ ಇರ್ತಕ್ಕಂಥ 1ರಿಂದ 7ನೇ ತರಗತಿಯವರೆಗೆ ಸುಮಾರು 105 ಮಕ್ಕಳಿದ್ದಾರೆ. ಅದರಲ್ಲಿ ಇಲಾಖೆ ಆದೇಶದಂತೆ ನಾವೇನು ಮಾಡ್ತೀವಪ್ಪ, ಮಾನ್ಯ ಕ್ಷೇತ್ರ ಶಿಕ್ಷಣ ಆದೇಶದಂತೆ ಏನು ಮಾಡ್ತೀವಪ್ಪ ಅಂತಂದ್ರೆ, ಒಂದು ಸುತ್ತೋಲೆ ಪ್ರಕಾರ ಈಗ ಸುಮಾರು 1 ವಾರ ಆದ್ರೂ ಕೂಡ ನಮ್ಮ ಶಾಲೆ ಇರ್ತಕ್ಕಂಥ 1ರಿಂದ 3ನೇ ತರಗತಿ ಮಕ್ಕಳನ್ನು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಅವರಿಗೆ ರಜೆ ನಮ್ಮ SDMC ಅಧ್ಯಕ್ಷರು ಮತ್ತು ಸರ್ವ ಸಮಿತಿಯ ಸಮ್ಮತಿ ಮೇರೆಗೆ ಅದಕ್ಕೆ ರಜೆಯನ್ನು ಕೊಟ್ಟಿರ್ತಾ ಇರ್ತೀವಿ. ಈಗ ಏನು ಬರ್ತದೆ, ಮಳೆಗಾಲದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಹೇಗಿದೆಯಪ್ಪ ಅಂತಂದ್ರೆ, ಈ ಕಟ್ಟಡಗಳು ಏನದಪ್ಪ ಅಂತಂದ್ರೆ ಅತಿ ಕಳಪೆಯಿಂದ ಕೂಡಿದ್ದು. ಆಮೇಲೆ ಇದರ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ಇವತ್ತು ಬೀಳ್ತವೋ ನಾಳೆಗೆ ಬೀಳ್ತವೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇಲ್ಲಿಯವರೆಗೆ ನಾನು ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಮಾನ್ಯ ಶಾಸಕರಾದಂಥ ಅಜಯ್ ಸಿಂಗ್ ಅವರ ಕಚೇರಿಗೂ ಕೊಟ್ಟಿದ್ದ ಇದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿನೂ ಮನವಿ ಕೊಡ್ತಾ ಇದ್ದೀನಿ. ನಮ್ಮ CRCಗಳ ಮುಖಾಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ಒಂದು ಕಡೆ ಅಧಿಕಾರಿಗಳು ಭೇಟಿ ನೀಡಿ ಈ ಶಾಲೆಯ ಪರಿಸ್ಥಿತಿಗೆ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ಅದಕ್ಕೆ ಪರಿಹಾರವನ್ನು ನೀಡಬೇಕಾಗಿ ನಾನು ಸಮಸ್ತ
ನಮ್ಮ ಊರಿನ ಗ್ರಾಮಸ್ಥರಾದಂಥ HDMC ಅಧ್ಯಕ್ಷರು ಮತ್ತು ಪಾಲಕರು ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ.